ನೀವು ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ, ದುಃಖ ಯಾವಾಗ ಹೋಗುತ್ತೆ, ನಾನು ಯಾವಾಗಲೂ ಬರೀ ದುಃಖನೇ ಅನುಭವಿಸ್ತಾ ಇದ್ದೀನಿ ಅಂತ. ಯಾರ ಕೈಲಿದೆ ದುಃಖ ನಿವಾರಣೆ ಮಾಡೋದು? ನಮ್ಮ ಕೈಯಲ್ಲಿದೆ. ಈಗ ನಾವು ಹೋಗ್ತಿರೋದೆಲ್ಲಿಗೆ ನೀವು ಡಿಸೈಡ್ ಮಾಡಿ. ಹೀಗಿರಬೇಕಾದ್ರೆ ಆ ರಕ್ತಹೀನತೆ ಅಂತಕ್ಕಂಥದ್ದು ಯಾತಕ್ಕೆ ಬರುತ್ತೆ, ಏನಕ್ಕೆ ಆಗ್ತಾ ಇದೆ ಅನ್ನೋದಕ್ಕೆ ಆಹಾರದ ನಿಯಂತ್ರಣ ನಮಗೆ ಗೊತ್ತಿಲ್ಲ. ರಕ್ತಹೀನತೆ ಯಾವಾಗ ನಮಗೆ ಕೊರತೆ ಆಗತ್ತೆ, ಆಹಾರದಲ್ಲಿ ಇಷ್ಟೇ ಪ್ರಮಾಣ ಹೀಗೆ ಇರಬೇಕು ಅನ್ನೋದು ಗೊತ್ತಾಗಲ್ಲ. ರಾಕ್ಷಸರ ಥರ ತಿಂತೀವಿ. ನಿಮ್ಗೆ ಹೊಟ್ಟೆ ಹಸ್ದಾಗ ಟೈಮ್ ಸಿಕ್ಕಿದಾಗ, ನಿಮಗೆ ಹೊಟ್ಟೆ ಹಸ್ದಾಗ ಅಂತ ಹೇಳೋದಕ್ಕಿಂತ ನಿಮಗೆ ಟೈಮ್ ಸಿಕ್ಕಿದಾಗ ಗಪ್ಕ 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 ಅಂತ ನುಂಗ್ತೀರಾ. ಹೌದು ಅಲ್ವಾ? ಇನ್ನು ರಕ್ತ ಶುದ್ಧಿ ಆಗೋಕ್ಕೆ ನಿಮ್ಮ ಆಪ್ಷನ್ ಏನು? ತಿನ್ನೋದು ಗೊತ್ತಿಲ್ಲ, ಮಲಗೋದು ಗೊತ್ತಿಲ್ಲ, ಇನ್ನು ರಕ್ತ ಶುದ್ಧಿ ಹೆಂಗಾಗತ್ತೆ? ಇದಕ್ಕೇನಾದ್ರು ಫ್ಯಾಕ್ಟ್ರಿ ಇದೆಯಾ? ಇಲ್ಲ ಗುರುಗಳೇ. ಮತ್ತು ಹಾಗಿದ್ಮೇಲೆ ಹೆಂಗೆ ಆರೋಗ್ಯವಾಗಿ ಬದುಕ್ತೀರಾ? ನಿಮ್ಮ ವಯಸ್ಸು, ನಿಮ್ಮ ಆಯಸ್ಸು ಎಲ್ಲವೂ ಕೂಡ ಮಣ್ಣು ಅಂದರೆ ನಾವು ಜೀವ ಸಹಿತನೇ ಸಮಾಧಿ ಮಾಡ್ಕೊಂಡ್ಬಿಡ್ತೀವಿ. ಸುಮ್ಮನೆ ಓಡಾಡ್ತಿರ್ತೀವಿ ಕಣ್ಬಿಟ್ಕೊಂಡು. ಯಾವಾಗ ಸಾಯ್ತೀನೋ ಅನ್ನೋ ಭಯದಲ್ಲೇ ಓಡಾಡ್ತಿರ್ತೀವಿ. ಇದಕ್ಕೆಲ್ಲ ಕಾರಣ ನಿಮ್ಮ ರಕ್ತಹೀನತೆಯ ಕಾರಣ. ಈ ರಕ್ತಹೀನತೆ ನಮ್ಗೆ ಇದೆಯಾ ಇಲ್ವಾ ಅಂತ ಅದು ಹೆಂಗೆ ಸ್ವಾಮಿ ಎಲ್ಲಿ ದಿನ ಹೋಗಿ ಟೆಸ್ಟ್ ಮಾಡ್ಸೋಕ್ಕಾಗತ್ತಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ವೆರಿ ಸರಳ. ಏನಪ್ಪ ಅಂದರೆ ನಿಮ್ಮ ಉಸಿರಾಟ ಕರೆಕ್ಟಾಗಿ ನಡೀತಾ ಇಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗೈತೆ, ಏನೊಂಚೂರು ಹುಡ್ಕೊಂಡಂಗೆ ಆಯ್ತದೆ, ಒಂಚೂರು ಅಮುಕ್ದಂಗೆ ಆಯ್ತದೆ, ಇಂಥ ಎಷ್ಟೋ ಜನ ಅನುಭವಿಸ್ತಿರ್ತಾರೆ. ಇದು ಗ್ಯಾಸ್ಟ್ರಿಕ್ ಅಂತ ಅವರೇ ಸರ್ಟಿಫಿಕೇಟ್ ಕೊಟ್ಕೊಂಡಿರ್ತಾರೆ. ಹೌದು. ಇದು ಮೊದಲನೇ ಸ್ಟೇಜ್. ನೀವೇ ತಿಳ್ಕೋಬೇಕು. ನಿಮ್ಮ ಉಸಿರಾಟ ಸರಿ ಇಲ್ಲ ಅಂದಾಗ ರಕ್ತಹೀನತೆಯಲ್ಲಿ ನಾವು ಮುಳುಗಿದ್ದೀವಿ. ನಂಬರ್ 2, ಹೃದಯ ಬಡಿತಲ್ಲಿ ವ್ಯತ್ಯಾಸ ಆದಾಗ ಗಾಬರಿ ಆದ್ರೆ ಡಗ್ 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 ಅಂತ ಬಡ್ಕೊಳುತ್ತೆ. ಹೌದಾ? ಇದು ರಕ್ತಹೀನತೆಯ ಒಂದು ಸಿಂಪ್ಟಮ್ಸ್. ಇಲ್ಲಿ ಇರ್ತಕ್ಕಂಥ ವಿಚಾರ ಇಷ್ಟೇ. 1 ಹೃದಯದ ಬಡಿತ, 2ನೇದು ನಮ್ಮ ಉಸಿರಾಟ, 3ನೇದು ನಮ್ಮ ರಕ್ತ ಪರಿಚಲನೆಯ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಈ 2 ಮೂಲಕ ನಾವು ತಿಳ್ಕೊಬೇಕಾಗತ್ತೆ. ಹೃದಯ ಬಡಿತದಿಂದ ನಮಗೆ ನಮ್ಮ ದೇಹದ ವ್ಯತ್ಯಾಸಗಳನ್ನು ತಿಳಿಯುವುದಕ್ಕೆ ನಾವೇ ಅದನ್ನು ಕಂಡುಹಿಡ್ಕೋಬೇಕು. ಮೆಡಿಕಲ್ಲಲ್ಲೂ ಇದಕ್ಕೆ ಜಾಗ ಇಲ್ಲ, ಸಾಧ್ಯ ಇಲ್ಲ. ನಾವೇ ರೂಪಿಸ್ಕೋಬೇಕು. ಊಟ ತಿನ್ನೋದು ನಾವು, ಉಸಿರಾಡೋದು ನಾವು. ಏನಮ್ಮ? ಇನ್ನೊಬ್ಬರ ಹತ್ರ ಏನು ಕೇಳ್ತೀರಾ? ನಾವು ಅದನ್ನೇ ಕೇಳ್ತಾ ಇದ್ದೀವಿ. ನನ್ನ ಮಗ ಯಾಕೋ ಹೇಳೋದು ಮಾತು ಕೇಳ್ತಾರೆ ನೋಡಿ ಅಂತ. ಸೊ ಇದಿಷ್ಟು ಪೂರ್ಣವಾಗಿ ನಮಗೆ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕಿಂತ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಜ್ಞಾಪಕ ಶಕ್ತಿ ಕುಂಠಿತ. ಏನು ಮರ್ತೋಯ್ತು, ಇತ್ತೀಚೆಗೆ ನನಗೆ ಮರವು ಜಾಸ್ತಿ ಅಂತ ಎಷ್ಟೋ ಜನ ಹೇಳ್ತಾರೆ. ಮಕ್ಕಳಿಗೂ ಶಾಸ್ತ್ರ ಕೇಳ್ತಾರೆ. ನನ್ನ ಮಕ್ಕಳಿಗೆ ತುಂಬ ಜ್ಞಾಪಕ ಶಕ್ತಿ, ಟ್ಯೂಷನ್ಗೂ ಹಾಕಿದ್ದೀನಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಓದಿಸ್ತೀನಿ, ಆದರೂ ಎಕ್ಸಾಮಲ್ಲಿ ಮರ್ತು ಬಿಡ್ತದೆ, ಏನು ಮಾಡೋದು ಅಂತ ಹೇಳಿ ಶಾಸ್ತ್ರ ಕೇಳ್ತಾರೆ. ಶಾಸ್ತ್ರ ಹೇಳೋನು ಜ್ಞಾಪಕ ಶಕ್ತಿಗೂ ಸಂಬಂಧ ಏನು? ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡ್ತಾರೆ, ಹೋಮ ಮಾಡಿಸ್ತಾರೆ, ಕುಂಕುಮ ಹಚ್ತಾರೆ, ಡಾಲರ್ ಹಾಕಿಸ್ತಾರೆ, ಏನೇನು ಬೇಕೆಲ್ಲ ಮಾಡಿಸ್ತಾರೆ ಜ್ಞಾಪಕ ಶಕ್ತಿ ಸರಿ ಹೋಗೋಕ್ಕೆ. ಎಂತಹ ಹುಚ್ಚುತನ ಸ್ವಲ್ಪ ಯೋಚನೆ ಮಾಡಿ. ಅಲ್ಲ, ಮಗು ಪರಿವರ್ತನೆ ಆಗದೆ ಡಾಲರ್ ಹಾಕ್ಸಿದ್ರೆ ಹೆಂಗ್ರಿ ಆಗತ್ತೆ? ದೇಹದಲ್ಲಿ ಅರಿತಿರ್ತಕ್ಕಂಥ ನರಮಂಡಲದಲ್ಲಿ ಇರ್ತಕ್ಕಂತಹ ವಿಚಾರ ಇದು. ನಮ್ಮ ದೇಹದ ನರಮಂಡಲ ಕ್ಲೀನ್ ಇರಬೇಕಂತಂದರೆ ಉಸಿರಾಟ ಕರೆಕ್ಟ್ ಇರಬೇಕು. ಉಸಿರಾಟ ಕರೆಕ್ಟ್ ಇಲ್ಲ. ಯಾಕಿಲ್ಲ ಅಂದರೆ ನಾವು ಕರೆಕ್ಟ್ ರೀತಿಯಲ್ಲಿ ಕಣ್ಣು ಮುಚ್ಚುವ ಅಭ್ಯಾಸ ನಮಗೆ ಗೊತ್ತಿಲ್ಲ. ನಿಮ್ಮ ಪ್ರತಿಯೊಂದು ನಮ್ಮ ದೇಹದ ಪೂರ್ಣವಾಗಿ ಪ್ರಕ್ರಿಯೆ ಇರೋದು ನಾವು ನಿದ್ದೆ ಎಷ್ಟು ಚೆನ್ನಾಗಿ ಸಮಯಕ್ಕೆ ನಿದ್ದೆ, ಯಾವ ನಿದ್ದೆಯ ಸಮಯ ಇದೆಯೋ ಆ ಸಮಯದ ನಿದ್ದೆ ಮಾಡಿದಾಗ ಮಾತ್ರ ನಿಮಗೆ ಜ್ಞಾನೋದಯ.